ನಮಸ್ಕಾರ ಕರ್ನಾಟಕ. ನಿನ್ನೆ ನೈಟು ಬಸ್ ಹತ್ತಕ್ಕೆ ಅಂತ ಹೋದೆ. ಅಲ್ಲಿ ಏನಾಯಿತು ಅಂದರೆ ಇನ್ನೇನು ಬಸ್ಸಿನ ಸ್ವಲ್ಪ ಹೊತ್ತು ಬರಬೇಕು ಅಷ್ಟರಲ್ಲಿ ಬಸ್ ಕ್ಯಾನ್ಸಲ್ ಆಯಿತು. ಬಸ್ ಕ್ಯಾನ್ಸಲ್ ಆಗಿ ಅಮೌಂಟ್ ಎಲ್ಲ ಫುಲ್ ರೀಫಂಡ್ ಆಯಿತು. ಸೊ ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಮತ್ತೆ ಯಾವುದೋ ಒಂದು ಬಸ್ ಸಿಕ್ತು. ಸೊ ಆ ಬಸ್ನ ಬುಕ್ ಮಾಡಿಕೊಂಡೆ. ಅದು ಬಸ್ ಬುಕ್ ಮಾಡ್ಕೊಂಡು 9 ಗಂಟೆಗೆ ಓಡಬೇಕಾಗಿದ್ದು ಬಸ್ಸು. ಅದು ಅಲ್ಲಿಂದ 11 ಗಂಟೆಗೆ ಓಡ್ತು. ಮತ್ತು ಇಲ್ಲಿ ಬೆಳಗ್ಗೆ 6 ಗಂಟೆಗೆ ರೀಚ್ ಆಗಬೇಕಾಗಿತ್ತು. ಸೊ ಇವಾಗ ಟೈಮ್ ಬಂದು 9:30ಗೆ ರೀಚ್ ಮಾಡಿದ್ದಾರೆ. ನಮ್ಮನ್ನ ಇವಾಗ ತ್ರಿವೇಣಿ ಸಂಗಮದಿಂದ 9 ಕಿಲೋಮೀಟ್ರ್ ದೂರದಲ್ಲಿರೋ ಒಂದು ಪಾರ್ಕಿಂಗ್ ಲಾಟಲ್ಲಿ ಏನು ಮಾಡಿದ್ದಾರೆ, ಇಲ್ಲಿ ಬಸ್ಗಳು ಆಗಿರ್ಬೋದು, ಟಿ ಟಿಗಳಾಗಿರ್ಬೋದು, ಹಾಗೆ ಸ್ವಲ್ಪ ವೆಹಿಕಲ್ಸ್ಗಳನ್ನ ಪಾರ್ಕಿಂಗ್ ಮಾಡೋದಕ್ಕೆ ಈ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಜಾಗನ ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ನಾವು ಹಿಂದೆ ಏನು ನೋಡ್ತಾ ಇದ್ದೀವಿ, ಇದೆಲ್ಲ ಬಸ್ ಆಗಿರ್ಬೋದು, ಹಾಗೆ ಟಿ ಟಿ ಆಗಿರ್ಬೋದು, ಪ್ರತಿಯೊಂದಕ್ಕೂ ಅವ್ರು ಇಲ್ಲಿ ಪಾರ್ಕಿಂಗ್ ಲಾಟ್ ಅಂದರೆ 9 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ದೂರದಲ್ಲೇ ಪಾರ್ಕಿಂಗ್ ಲಾಟ್ನ ಎಲ್ಲ ಇಲ್ಲೇ ಅಂದರೆ ಪರ್ಟಿಕ್ಯುಲರಾಗಿ ಇದು ಮಾಡಿದ್ದಾರೆ. ಸೊ ನಾನು ಈಗ ತ್ರಿವೇಣಿ ಸಂಗಮಕ್ಕೆ ಹೋಗಬೇಕು. ಇಲ್ಲಿಂದ ಆಟೋಗಳು ಇಲ್ಲ ಅಂತಂದರೆ ವೆಹಿಕಲ್ಗಳು ಸಿಗುತ್ತೆ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಹೋಗಿ ನೋಡೋಣ ಏನು ಅಂತ. ಸೊ ನೋಡಿ, ಅಲ್ಲಿ ಅದು ಕೂಡ ಪಾರ್ಕಿಂಗು, ಹಾಗೆಯೇ ಮತ್ತು ಈ ಕಡೆ ತಿರುಗಿದ್ರೆ ಇದು ಕೂಡ ಪಾರ್ಕಿಂಗು. ಅಲ್ಲಿ ಅಂದರೆ ಫುಲ್ಲು ಇಡೀ ದೊಡ್ಡದು ವಿಶಾಲವಾಗಿ ಜಾಗನೇ ಪಾರ್ಕಿಂಗೋಸ್ಕರ ಮಾಡವ್ರೆ. ಹಂಗೇ ಇಲ್ಲಿ ಪಬ್ಲಿಕ್ ಟಾಯ್ಲೆಟ್ ಕೂಡ ಇಲ್ಲಿಲ್ಲೇ ಅಂದರೆ ಪಾರ್ಕಿಂಗಲ್ಲಿ ಏನೇನಿದೆ ಆ ಪಾರ್ಕಿಂಗಲ್ಲೇ ಪಬ್ಲಿಕ್ ಟಾಯ್ಲೆಟ್ಗಳನ್ನ ಮಾಡಿದ್ದಾರೆ. ಬಟ್ ಇಲ್ಲಿ ಏನಂತ ಅಂದರೆ, ಇಲ್ಲಿ ಬಂದರೆ ಇಲ್ಲಿ ಯಾರಾದರೂ ಬರ್ತಿರೋರ್ಗೆ ಇನ್ನೊಂದು ಏನಪ್ಪ ಅಂತಂದರೆ ಸಜೆಷನು, ವಾಟರ್ ಬಾಟ್ಲುಗಳನ್ನ ನೀವು ಕ್ಯಾರಿ ಮಾಡ್ಕೊಂಡು ಬನ್ನಿ. ಯಾಕೆ ಅಂತಂದರೆ ನೀವು ಬಾತ್ರೂಮ್ಗೆ ಹೋದರೆ ಇಲ್ಲಿ ನೀರು ಕೂಡ ಇರೋದಿಲ್ಲ ನಿಮಗೆ. ಸೊ ನೀವು ನೀರು ಕ್ಯಾರಿ ಮಾಡ್ಕೊಂಬಂದರೆ ನಿಮಗೆ ಒಳ್ಳೆ ಬೆಸ್ಟ್ ಅನಿಸುತ್ತೆ. ಹಾಗೆಯೇ ಇವತ್ತು ನಾವು ಬಂದ್ವಲ್ಲ, ಏನು ಅಷ್ಟೊಂದೇನು ರಶ್ ಇರಲಿಲ್ಲ. ಯಾಕೆಂದರೆ ನೆನ್ನೆ ಎಲ್ಲ ಸಿಕ್ಕಾಪಟ್ಟೆ ಹೇಳ್ತಿದ್ರು 300 ಕಿಲೋಮೀಟ್ರು ಏನೋ ಕಂಟಿನ್ಯೂಸ್ ಆಗಿ ಟ್ರಾಫಿಕ್ ಇತ್ತು ಅಂತ. ಬಟ್ ಆ ಥರ ಏನು ಟ್ರಾಫಿಕ್ ನಾವೇನು ಫೇಸ್ ಮಾಡಲಿಲ್ಲ, ಆರಾಮಾಗಿ ಬಂದು. ಸೊ ಒಳಗಡೆ ತ್ರಿವೇಣಿ ಸಂಗಮ ಮಾತ್ರ ಯಾವ ಥರ ಟ್ರಾಫಿಕ್ ಇರುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಯಾಕೆಂದರೆ ನಾಳೆ 12ನೇ ತಾರೀಕು ಪೂರ್ಣಿಮಾ ಇರೋದ್ರಿಂದ ಟ್ರಾಫಿಕ್ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಸದ್ಯಕ್ಕೆ ಇವತ್ತು ಯಾವುದು ಟ್ರಾಫಿಕ್ ಇಲ್ಲ, ನಾಳೆ ನೋಡಬೇಕು ಯಾವ ಥರ ಟ್ರಾಫಿಕ್ ಇರುತ್ತೆ ಏನು ಎತ್ತ ಅಂತ. ನೋಡಿ, ಕೆಲವೊಂದು ಗಾಡಿಗಳನ್ನ ಅಂದರೆ ಈ ಚೆಕ್ ಪೋಸ್ಟಲ್ಲೇ ಎಲ್ಲ ಅವಾಯ್ಡ್ ಮಾಡ್ತಾಯಿದ್ದಾರೆ. ಅಂದರೆ ಗೌರ್ಮೆಂಟ್ ಗಾಡಿಗಳನ್ನ ಮಾತ್ರ ಒಳಗಡೆ ಬಿಡ್ತಾಯಿದ್ದಾರೆ. ಹಾಗೆಯೇ ಸ್ವಲ್ಪ ಆಟೋಗಳಾಗಿರ್ಬೋದು, ಹಾಗೆಯೇ ಬೈಕ್ಗಳನ್ನೆಲ್ಲ ಮಾತ್ರ ಅಲೋ ಮಾಡ್ತಾಯಿದ್ದಾರೆ. ಇನ್ನು ಮಿಕ್ಕಿದೆಲ್ಲ ಇಲ್ಲಿನೇ ಪಾರ್ಕಿಂಗ್ ಕಳಿಸ್ತಾಯಿದ್ದಾರೆ. ನೋಡ್ತಾ ಇರ್ಬೋದು, ಅಲ್ಲಿ UP ಪೊಲೀಸ್ ಅವ್ರು ನೋಡಿ ಎಲ್ಲ ಗಾಡಿಗಳನ್ನ ಅಲ್ಲೇ ಅವಾಯ್ಡ್ ಮಾಡಿ ಏನು ಮಾಡ್ತಾರೆ, ಪಾರ್ಕಿಂಗ್ ಗಾಡಿ ಕಳಿಸ್ತವ್ರೆ. ಅಂದರೆ ಇಲ್ಲಿ ಒಂದು ಡಿವಿಷನ್ಗಳಾಗಿ ಮಾಡಿದ್ದಾರೆ, ಒಂದು 4-5 ಡಿವಿಷನು. ಸೊ ಆ 4-5 ಡಿವಿಷನ್ಗಳಲ್ಲಿ ಗಾಡಿಗಳನ್ನ ಪಾರ್ಕಿಂಗ್ ಮಾಡೋಕ್ಕಂತ ಇದು ಮಾಡಿದಾರಲ್ಲ, ಸೊ ಆ ಡಿವಿಷನ್ಗೆ ಗಾಡಿಗಳನ್ನ ಕಳಿಸ್ತಾ ಇದ್ದಾರೆ. ಬ್ರೋ, ಒಬ್ಬರೇ ಬರೋದ್ರಿಂದ ಇನ್ನೊಂದು ಏನಪ್ಪ ಅಂತ ಅಂದರೆ ಪ್ರಾಬ್ಲಮ್ಮು, ಈಗ ಬಾತ್ರೂಮ್ಗೆ ಎಲ್ಲಾದರೂ ಹೋಗಬೇಕು ಅಂತ ಅಂದರೆ ಬ್ಯಾಗ್ನೆಲ್ಲ ಬಿಟ್ಬಿಟ್ಟು ಹೋಗೋಕೆ ಒಂಥರ ಭಯ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂತಂದರೆ, ನೋಡಿ ಈ ಥರ ಇಲ್ಲಿ ಟೆಂಟ್ ಹಾಕೊಂಡಿರ್ತಾರೆ ಪೊಲೀಸವರು, ಇಲ್ಲೇ ರೋಡ್ ಪಕ್ಕದಲ್ಲೆಲ್ಲ ಟೆಂಟ್ ಹಾಕೊಂಡಿರ್ತಾರೆ. ಸೊ ನಾವು ಇಲ್ಲಿ ಬಂದು ಬ್ಯಾಗ್ನ ಅವ್ರ ಹತ್ರ ಮಾತಾಡ್ಕೊಂಡು ಬ್ಯಾಗ್ನಲ್ಲಿ ಇಟ್ಬಿಟ್ರೆ ಫುಲ್ಲು ಸೇಫು. ಯಾಕೆಂದರೆ ಸದ್ಯಕ್ಕೆ ಇಲ್ಲಿ ಅವರೊಬ್ಬರನ್ನೇ ನಂಬೋಕ್ಕಾಗೋದು. ಆಮೇಲೆ ಇನ್ನೊಂದೇನು ಅಂತ ಅಂದರೆ, ನೋಡಿರಿ, ಇಲ್ಲಿಂದ ತ್ರಿವೇಣಿ ಸಂಗಮಕ್ಕೆ ಹೋಗೋಕ್ಕೆ ಈ ರೋಡು ನೋಡಿ, ಇಲ್ಲಿ ನಾವು ಎಂಟ್ರಿ ಕೊಡ್ತೀವಿ, ಇಲ್ಲಿಂದ ನಾವು ನಡ್ಕೊಂಡು ಹೋಗ್ಬೋದು. ಇಲ್ಲಿಂದ ನಡ್ಕೊಂಡು ಹೋದರೆ ಒಂದು 5 ಕಿಲೋಮೀಟ್ರ್ ಆಗುತ್ತೆ. ಇಲ್ಲ ನಮ್ಗೆ ನಡೆಯೋಕ್ಕೆ ಬ್ಯಾಗು ಲಗೇಜ್ ಏನಾದ್ರು ವೇಟ್ ಇದ್ದರೆ ಸಿಕ್ಕಾಪಟ್ಟೆ ಈ ರೋಡಲ್ಲಿ ಹೋಗ್ಬೋದು. ಸೊ ಈ ರೋಡಲ್ಲಿ ಏನಪ್ಪ ಅಂತಂದರೆ ಆಟೋಗಳು ಸಿಗ್ತವೆ. ಬಟ್ ಆಟೋಗಳಲ್ಲಿ ನೀವು ವೇಟ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಹಿಂದೆಯಿಂದನೇ ಕರ್ಕೊಂಬಂದ್ಬಿಟ್ಟಿರ್ತಾರೆ. ಸೊ ಆಟೋ ಇಲ್ಲ ಅಂತಂದರೆ ನೋಡಿ ಈ ಥರ ಬೈಕ್ಗಳು ಸಿಗುತ್ತೆ. ನೋಡಿ ನಾನು ಇವ್ರ ಜೊತೆನೇ ಈಗ ಹೋಗ್ತಾ ಇರೋದು, ಇವ್ರು ನನ್ನ ಡ್ರಾಪ್ ಆಗ್ತವ್ರೆ. ಸೊ ಇವ್ರು ಏನು ಮಾಡ್ತಾರೆ, ಸ್ಟಾರ್ಟಿಂಗಿಗೆ ಕೇಳ್ತಾರೆ ಒಂದು 200 ರೂಪಾಯಿ ಕೊಡಿ ಅಂತ. ಸೊ ನಾವು ಹೆಚ್ಚು ಕಮ್ಮಿ ಮಾತಾಡಿದ್ರೆ ಒಂದು 100 ರೂಪಾಯಿ ಇಲ್ಲ 150 ರೂಪಾಯಿಗೆಲ್ಲ ಬಂದ್ಬಿಡ್ತಾರೆ. ಭಯ್ಯ ರೈಟ್ ಭಯ್ಯ. ಜನನ ಅವಾಯ್ಡ್ ಮಾಡೋಕ್ಕೆ ನೋಡಿ ಎಲ್ಲೆಲ್ಲ ಏನೇನೋ ಮಾಡೋರೆ, ಆದ್ರೂ ಜನ ಕಮ್ಮಿ ಆಗ್ತಾನೆ. ಡೈಲಿ ಬರ್ತಾ ಜನ ಜಾಸ್ತಿ ಆಗ್ತಾನೇ ಅವ್ರೆ. ನೋಡಿ, ಕೆಲವೊಬ್ರಿಗೆ ಈಗ ಟ್ರೈನು ಮತ್ತು ಬೇರೆ ಬಸ್ಗಳು ಟ್ರಾನ್ಸ್ಪೋರ್ಟ್ಗಳು ಮಾಡ್ಕೊಂಬಂದಿರ್ತಾರಲ್ಲ, ನೋಡಿ ಅವ್ರಿಗೆ ಇಲ್ಲಿಂದ ನಡ್ಕೊಂಡು ಹೋಗ್ತಾರೆ. ನೋಡಿ ಇಲ್ಲಿಂದ ಬೇರೆ ಅವರು ತ್ರಿವೇಣಿ ಸಂಗಮಕ್ಕೆ ಇಲ್ಲಿಂದ ನಡ್ಕೊಂಡು ಹೋಗ್ತಾರೆ.
ನಮಗೆ ಇಲ್ಲಿ ನಾವು ನೋಡ್ತಾ ಇರ್ಬೋದು ಎಷ್ಟು ಜನ ನಡ್ಕೊಂಡು ಹೋಯ್ತಾವ್ರೆ ಅಂತ. ಇಲ್ಲೇ ಎಷ್ಟು ಜನ, ಇನ್ನು ಒಳಗಡೆ ಎಷ್ಟು ಜನ ಇರಬಾರ್ದು. ಬೈಕಲ್ಲಿ ಬಂದರೆ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂತಂದ್ರೆ ನೋಡಿ, ಈ ಥರ ಗಲ್ಲಿಲೆಲ್ಲ ಕರ್ಕೊಂಬಂದ್ಬಿಟ್ಟಿರ್ತಾರೆ. ಈ ಲೋಕಲ್ ಅವ್ರು ಇರ್ತಾರಲ್ಲ ನೋಡಿ, ಈ ಗಲ್ಲಿಲೆಲ್ಲ ಕರ್ಕೊಂಬಂದು ನಮ್ಮನ್ನ ಅಲ್ಲಿ ಬಿಡ್ತಾರೆ. ಸ್ವಲ್ಪ ದೂರ ನಮ್ಮ ಅಲ್ಲಿ ಬಿಡೋದಿಲ್ಲ, ಯಾಕೆಂದರೆ ಅಲ್ಲಿ ಹೋಗ್ತಿದ್ದಂಗೆ ಪೊಲೀಸರು ಏನು ಮಾಡ್ತಾರೆ, ಅಲ್ಲಿ ಅಡ್ಡ ಹಾಕ್ತಾರೆ ನೋಡಿ. ಲೋಕಲ್ ಅವ್ರು ಗೊತ್ತಿರೋರಾಗಿರೋದ್ರಿಂದ ಇವ್ರಿಗೆ ಇಲ್ಲಿ ಶಾರ್ಟ್ಕಟ್ ಎಲ್ಲ ಗೊತ್ತಿರುತ್ತೆ. ಸೊ ಆ ಶಾರ್ಟ್ಕಟ್ಟಲ್ಲಿ ನಮ್ಗೇನು ಮಾಡ್ತಾರೆ, ಕರ್ಕೊಂಬಂದು ಆದಷ್ಟು ನಮಗೆ ಎಷ್ಟು ಹತ್ರ ಆಗುತ್ತೆ ತ್ರಿವೇಣಿ ಸಂಗಮಕ್ಕೆ ಅಷ್ಟು ಹತ್ರಕ್ಕೆ ಬಿಡ್ತಾರೆ ಅಂತ ಹೇಳೋನೆ. ನೋಡೋಣ ಎಷ್ಟು ಹತ್ರಕ್ಕೆ ಬಿಡ್ತಾರೆ, ಏನು ಕತೆ ಅಂತ ನೋಡಿ. ಇವೆಲ್ಲ ಶಾರ್ಟ್ಕಟ್ ರೋಡು, ಇವೆಲ್ಲ ಗಲ್ಲಿ ರೋಡ್ಗಳು. ಗಲ್ಲಿ ರೋಡಿಂದೆಲ್ಲ ಕರ್ಕೊಂಬಂದು ನಮ್ಮನ್ನ ಬಿಡ್ತಾವ್ರೆ. ಫೈನಲಿ ಬಂದು ರೀಚ್ ಆಗಿದ್ದೀವಿ. ಅವನು ಬೈಕ್ ಅವ್ನು ಕರ್ಕೊಂಬಂದು ಇಲ್ಲಿ ಬಿಟ್ಟ ನೋಡಿ, ಇದೇ ಲಾಸ್ಟ್ ಪಾಯಿಂಟು. ಅವನು ಹೇಳ್ದ, ಭಯ ಇಲ್ಲೇ ಲಾಸ್ಟು, ಅಲ್ಲಿ ಒಳಗಡೆ ಪೊಲೀಸ್ ಅವ್ರು ಬಿಡಲ್ಲ, ಹಂಗೂ ಏನಾದರೂ ಒಳಗಡೆ ಹೋದರೆ ಚಲಾನ್ ಬರೆದು ಬಿಡ್ತಾರಂತೆ, ಚಲಾನ್ ಬರೆದು ಫೈನ್ ಹಾಕ್ತಾರಂತೆ, ಅದಕ್ಕೆ ಇಲ್ಲೇ ಬಿಡ್ತೀನಿ, ಇಲ್ಲಿಂದ ನೀವು ಹೋಗಿ ಅಂತ ಅಂದ. ಸರಿನಪ್ಪ ಆಯಿತು ಅಂದ್ಬಿಟ್ಟು ಇಲ್ಲಿಂದ ಈಗ ನಡ್ಕೊಂಡು ಹೋಗಬೇಕು. 1 ಕಿಲೋಮೀಟ್ರ್ ದೂರ ಏನೋ ಐತೆ ಅಂತ ಹೇಳ್ತಾವ್ರೆ ನೋಡಿ. ಅಲ್ಲಿ ಇದೆಯಲ್ಲ, ಅಲ್ಲಿ ಕೊನೆಯಲ್ಲಿ ಒಂದು ಇದು ಕಾಣ್ತಾ ಇದೆಯಲ್ಲ ಆರ್ಚು, ಅಲ್ಲೇ ಇರೋದು ತ್ರಿವೇಣಿ ಸಂಗಮ ಅಂತ ಹೇಳ್ತಾವ್ರೆ. ಅಲ್ಲಿ ಅಷ್ಟು ದೂರ ನಡ್ಕೊಂಡು ಹೋಗಬೇಕು. ಹಂಗೆ ಇಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನೋಡಿ, ಇಲ್ಲಿ ರೈಟ್ ಸೈಡಲ್ಲಿ ಟೆಂಟ್ಗಳು ಹಾಕೊಂಡಿದ್ದಾರೆ ನೋಡಿ. ಈ ರೈಟ್ ಸೈಡು ಮತ್ತು ಲೆಫ್ಟ್ ಸೈಡು ಇಲ್ಲೆಲ್ಲ ಏನು ಟೆಂಟ್ ಹಾಕ್ಕೊಂಡಿದ್ದಾರಲ್ಲ, ಇಲ್ಲ ನಾಗಾ ಸಾಧುಗಳು ಇರೋದಂತೆ. ಅಂದರೆ ನಾಗಾ ಸಾಧುಗಳೆಲ್ಲ ನಾವು ಇಲ್ಲಿ ನೋಡ್ಬೋದು ನೋಡಿ. ಈ ಕಡೆ ಡಿವಿಷನ್ ಮಾಡಿಬಿಟ್ಟವ್ರೆ. ಈ ಕಡೆಯಿಂದ ಹೋಗೋರು ನಾವು ಹಿಂಗೆ ಹೋಗಬೇಕು ಲೆಫ್ಟಿಂದ, ಸೊ ಆ ಕಡೆಯಿಂದ ಬರೋರು ಆ ಕಡೆ ರೈಟಿಂದ ಬರಬೇಕು ಅಂತ ಹಾಕೋರೆ. ಅಂದರೆ ಏನು ಅಂತ ಫಾಲೋ ಮಾಡಬೇಕು ಅಂತ ಏನಿಲ್ಲ. ಸೊ ಬನ್ನಿ ಎಲ್ಲರೂ ಹೋಗ್ತಾರೆ, ನಾವು ಅವ್ರ ಜೊತೆನೇ ಹೋಗೋಣ. ನೋಡಿ ಗಂಗಾಜಲ ತಗೊಂಡು ಹೋಗೋಕ್ಕೆ ವಾಟರ್ ಬಾಟ್ಲು ಇಲ್ಲಿ ಇಟ್ಬಿಟ್ಟವ್ರೆ. ಒಳಗಡೆನೂ ಸಿಗುತ್ತೆ, ನೋಡೋಣ ಬನ್ನಿ. ನೋಡಿ ಅದು ಇನ್ನು ತೋರಿಸ್ತಿದ್ರಲ್ಲ, ಅಂದರೆ ಟೆಂಪ್ರವರಿ ಸೇತುವೆ ಮಾಡಿದ್ದಾರೆ ಅಂತ. ಇದೇ ನೋಡಿ ಟೆಂಪ್ರವರಿ ಸೇತುವೆ. ಕೆಳಗಡೆ ಅದಕ್ಕೆ ಏನೋ ಒಂಥರ ಹಾಕಿ ಅದ್ರ ಮೇಲ್ಗಡೆ ಸೇತುವೆಯನ್ನು ಮಾಡಿದ್ದಾರೆ. ಸೊ ಇದು ಬಂದು ಟೆಂಪ್ರವರಿ ಸೇತುವೆ. ಅಂದರೆ ಇದು ಮಹಾಕುಂಭಮೇಳ ಅಂದರೆ ಮಹಾಕುಂಭಮೇಳ ಎಷ್ಟು 26ನೇ ತಾರೀಕು ಗಂಟೆ ಏನಿರುತ್ತಲ್ಲ ಶಿವರಾತ್ರಿ ತನಕ, ಸೊ ಅಲ್ಲಿ ತನಕ ಅದು ಹಂಗೆ ಇರುತ್ತೆ. ಅದಾದಮೇಲೆ ಮತ್ತೆ ತೆಗೆದು ಬಿಡ್ತಾರೆ ವಾಪಸ್ಸು. ನೋಡಿ ಈ ಕಡೆ ಎಲ್ಲ ಏನು ಇವಾಗ ನಾವು ಹೇಳ್ತಿದ್ದೆ ನಾನು ನಿಮಗೆ, ನಾಗಾ ಸಾಧುಗಳು ಮತ್ತು ಯೋಗಿಗಳು ಇವರೆಲ್ಲ ಈ ಕಡೆ ಏನು ಮಾಡಿರ್ತಾರೆ, ಅವ್ರು ಪರ್ಟಿಕ್ಯುಲರ್ ಆಗಿ ಒಂದು ಟೆಂಟ್ಗಳನ್ನ ಹಾಕೊಂಡಿರ್ತಾರೆ. ಟೆಂಟ್ಗಳನ್ನ ಹಾಕೊಂಡು ಅವ್ರ ಶಿಷ್ಯಂದಿರೋ ಎಲ್ಲರೂ ಇಲ್ಲೇ ಇರ್ತಾರೆ.
ಸೊ ಈಗ ನಾವು ಟಿ ವಿಲಿ ನೋಡ್ತಾ ಇರ್ತೀವಲ್ಲ, ಅಲ್ಲಿ ಹೋಗಿ ಅವರೆಲ್ಲ ಇಂಟರ್ವ್ಯೂ ಮಾಡ್ತಾ ಇರ್ತಾರಲ್ಲ ನ್ಯೂಸ್ ಚಾನಲ್ ಅವರು, ಸೊ ಅವರೆಲ್ಲ ಇಲ್ಲೇ ಇರ್ತಾರೆ. सुचारू रूप से श्रद्धालुओं का स्नान संपन्न कराने हेतु दिनांक 11/2/2025 को प्रातः 4 बजे से आवश्यक एवं आपातिक सेवाओं के अतिरिक्त संपूर्ण मेला क्षेत्र 9 एकड़ जोन बनेगा। प्रयागराज शहर में महाकुंभ स्नान हेतु बाहर से आने वाले श्रद्धालुओं के वास्ते शिव पुराण के अनुसार 11 गांवों में अमृत वर्षा हुई है। अतः अपने सबसे निकटतम घाट पर स्नान कर अपने गंतव्य के लिए प्रस्थान करें। जो भी मार्ग मेला प्रशासन ನೋಡಿ ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ಮೇಲ್ಗಡೆ ಆರ್ಚ್ ಇದೆ. ಆರ್ಚ್ ಮೇಲ್ಗಡೆ ಈ ಕಡೆ ಸೈಡು ಬಂದು ದೇವ್ರುಗಳೆಲ್ಲ ಮತ್ತು ಈ ಕಡೆ ರಾಕ್ಷಸರುಗಳು ಆ ಮಧ್ಯದಲ್ಲಿ ಏನೋ ಒಂದು ಎಳ್ದಾಡ್ತಾ ಇದ್ದಾರೆ. ಏನಪ್ಪ ಇದು, ಇದರ ಸಂಕೇತ ಏನಪ್ಪ ಅಂತ ಅಂದರೆ ದೇವ್ರುಗಳ ಮಧ್ಯದಲ್ಲಿ ಹಾಗೆಯೇ ಈ ರಾಕ್ಷಸರುಗಳ ಮಧ್ಯದಲ್ಲಿ ಒಂದು ಕಾದಾಟ ನಡೆಯುತ್ತೆ. ಏನಕ್ಕಪ್ಪ ಅಂದರೆ ಅಮೃತವನ್ನು ಪಡೆಯೋದಕ್ಕೆ. ಸೊ ಆ ಅಮೃತವನ್ನು ಪಡೆಯೋದಕ್ಕೆ ದೇವ್ರುಗಳೇನು ಮಾಡ್ತಾ ಇರ್ತಾರೆ, ರಾಕ್ಷಸರ ನಡುವೆ ಏನು ಮಾಡ್ತಾ ಇರ್ತಾರೆ, ಕಾದಾಟ ನಡೀತಾ ಇರುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ತುಂಬಿದ ಕುಂಭ ಅಂದರೆ ತುಂಬಿದ ಮಡಿಕೆಯಲ್ಲಿ ಏನಾಗುತ್ತೆ, ಆ ನೀರಿನ ದೇವತೆಗಳು ರಾಕ್ಷಸರ ಕಣ್ಣನ್ನ ತಪ್ಪಿಸ್ಬಿಟ್ಟು ಈಗ ತೊಗೊಂಬರ್ತಾ ಇರ್ತಾರೆ. ಸೊ ಅವಾಗ ಏನಾಗುತ್ತೆ, ಆ 4 ಹನಿಗಳು ಅಂದರೆ ಆ ಕುಂಭದಲ್ಲಿ ಆ ಮಡಕೆಯಲ್ಲಿ ಬಿದ್ದಂಥ 4 ಹನಿಗಳೇನಾಗುತ್ತೆ, ನಾವು ಇಲ್ಲಿ ಬಂದು ನಮ್ಮ ಭೂಮಿ ಮೇಲೆ ಬೀಳುತ್ತೆ. ಆ ಭೂಮಿ ಮೇಲೆ ಬಿದ್ದಂಥ ಹನಿಗಳು ಎಲ್ಲೆಲ್ಲಪ್ಪ ಅಂತ ಅಂದರೆ ಹರಿದ್ವಾರ ಆಗಿರ್ಬೋದು, ಹಾಗೆ ಪ್ರಯಾಗ್ರಾಜ್, ನಾಸಿಕ್, ಹಾಗೆ ಉಜ್ಜಯಿನ್. ಸೊ ಈ 4 ಜಾಗದಲ್ಲಿ ಏನಾಗುತ್ತೆ, ಆ ಮಡಕೆಯಲ್ಲಿದ್ದಂಥ ಅಮೃತ ಬೀಳುತ್ತೆ. ಸೊ ಆ ಬಿದ್ದಂಥ ಸ್ಥಳನೇ ಇವತ್ತು ಕುಂಭಮೇಳ ನಡೀತಾ ಇರೋದು. ಕುಂಭಮೇಳದಲ್ಲಿ ವಿಧಗಳು ಯಾವುದಪ್ಪ ಅಂತ ಅಂದರೆ ಅರ್ಧ ಕುಂಭಮೇಳ ಅಂತ ನಡೆಯುತ್ತೆ. ಈ ಅರ್ಧ ಕುಂಭಮೇಳ ಅಂತ ಬರೋದು 6 ವರ್ಷಕ್ಕೊಂದ್ಸತಿ ನಡೆಯುತ್ತೆ. ಹಾಗೆಯೇ ಪೂರ್ಣ ಕುಂಭಮೇಳ ಅನ್ನೋದು 12 ವರ್ಷಕ್ಕೊಂದ್ಸತಿ ಮಾಡ್ತಾರೆ. ಹಾಗೆಯೇ ಕುಂಭಮೇಳ ಅಂತ ಹೇಳೋದು ನೋಡಿ, ಅಲ್ಲಿ ನಾಗಸಾಧುಗಳು ಹೋಗ್ತಾ ಇದ್ದಾರೆ ನೋಡಿ ಬೈಕಲ್ಲಿ, ನೋಡಿದ್ರ ನಾಗಸಾಧುಗಳು. ಹಾಗೆ ಕುಂಭಮೇಳ ಅಂತ ಅನ್ನೋದು 3 ವರ್ಷ ಇಲ್ಲ 4 ವರ್ಷಕ್ಕೊಂದ್ಸತಿ ನಡೆಯುತ್ತೆ. ಹಾಗೆಯೇ ಮಹಾಕುಂಭಮೇಳ ಅಂದರೆ ಇವಾಗ ಏನು ನಡೀತಾ ಇದೆಯಲ್ಲ ಈ ಮಹಾಕುಂಭಮೇಳ, ಈ ಮಹಾಕುಂಭಮೇಳ ಬಂದು 144 ವರ್ಷಕ್ಕೊಂದ್ಸತಿ ನಡೆಯುತ್ತೆ. आरा के रहने वाले आप मेला क्षेत्र में जहाँ कहीं भी हो, पूरी भक्ति महिलाओं और बच्चों के शिविर में आ जाए। लीलावती आपका इंतजार। मेरा फेस मत लेना। हाँ ठीक है। ओरिजिनल सर्विस। हाँ पूरी भक्ति महिलाओं और बच्चों के शिविर में आ जाए। रोशनी महतो आपका इंतजार कर रही है। ಓಕೆ ಟೀಕೆ. ಸಿಂಗಲ್ ಫೇಸ್ ಹೇ ಬೈ? ನೋಡಿ ಇದು ಒಂದು ಮುಖದ್ದು ಅಂದರೆ ಸಿಂಗಲ್ ಫೇಸ್ ರುದ್ರಾಕ್ಷಿ. ಇದು 250 ರೂಪೀಸ್ ಅಂತೆ. ಹಾಗೆಯೇ ಯಾವುದು ಇದು ದೋಮುಖಿ 2 ಫೇಸ್ ನೋಡಿ, 2 ಫೇಸ್ ಇದೆಲ್ಲ 200 ಇಂದ 250 ರೂಪಾಯಿ. ಹಾಗೆಯೇ 4 ಪೀಸ್ ಇದು 1 2 3 4 ನೋಡಿ, 4 ಮುಖ ಆಗಿರೋಂಥ ರುದ್ರಾಕ್ಷಿ. 5 ಫೇಸಸ್ ನೋಡಿ, ಇದು 5 ಫೇಸಸ್. ಪ್ರೈಸ್ ಸೇಮ್ ಹೇ ಬೈ? ಪೂರಾ ಸೇಮ್? ಹಾಂ 6 ಮುಖ. ಹಾಂ ಟೀಕೆ ಟೀಕೆ. ನೋಡಿ ಇದು 6 ಮುಖ ರುद्राक्षी पूरा है ओरिजिनल भाई? पूरा ओरिजिनल है दादा, कोई टेंशन नहीं, इसको तोड़ के भी तुम्हारे सामने। ओ क्या भाई, उन्हें क्या भाई? कस्तूरी। कस्तूरी का मतलब डियर मॉस्क। डियर ओके ओके. ಅಂದರೆ ಜಿಂಕೆ ಕಸ್ತೂರಿ ಅಂತ ನೋಡಿ. ಇದು खांसी, सर्दी, वायु, बदास, नजला, जुकाम मेडिसिन का काम करता है, कॉफी का काम करता है। ಹಾಂ ಹಾಂ ಹಾಂ. ನೋಡಿ ಎಲ್ಲ ರುದ್ರಾಕ್ಷಿ ಬಂದು 200 ಇಂದ 250 ರೂಪಾಯಿ. ಇದರಲ್ಲಿ ನಮಗೆ ಒಂದು ಮುಖದ ರುದ್ರಾಕ್ಷಿನೂ ಕೂಡ ಬರುತ್ತೆ. ಆದರೆ ಇದು ನನಗೆ ಯಾಕೋ ಒರಿಜಿನಲ್ ಅಂತ ಅನಿಸ್ತಾ ಇಲ್ಲ. ಯಾಕೆಂದರೆ ನೋಡಿ ಇದು ಯಾಕೋ ಒಂಥರ ಪ್ಲಾಸ್ಟಿಕ್ ರೀತಿಲಿ ಇರೋವಂಥದ್ದು. ಸೊ ಇದು ಯಾಕೋ ನನಗೆ ಒರಿಜಿನಲ್ ಅಂತ ಅನಿಸ್ತಾ ಇಲ್ಲ. ಅದು ಬಿಟ್ಟರೆ ನೋಡಿ ಇಲ್ಲಿ ಯಾವುದೇ ಥರ ಲಿಂಗ ಅಂದರೆ ಶಿವಲಿಂಗ ರೀತಿಯಲ್ಲಿರುವಂಥದ್ದು ಇದು ರುದ್ರಾಕ್ಷಿ. ನೋಡಿ ಏನಾದರೂ ರುದ್ರಾಕ್ಷಿ ತಗೊಳಂಗಿದ್ರೆ ನೀವು ಇಲ್ಲಿ ಬಂದು ಒಂದೇ ಕಡೆ ಅಂದರೆ ನೋಡಿ ಆ ಕಡೆನೇ ತಗೊಳಕ್ಕೆ ಹೋಗ್ಬಿಡಿ. ಯಾಕೆ ಅಂದರೆ
ನಾವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಆ ಕಡೆ, ಇಲ್ಲಿಂದ ಕಂಟಿನ್ಯೂಸ್ ಆಗಿ ನಾವೇನು ತ್ರಿವೇಣಿ ಸಂಗಮ ಐತೆ ಅಲ್ಲಿ ತನಕನೂ ರುದ್ರಾಕ್ಷಿಗಳನ್ನ ಸಾಲಿಗೆ ಇಟ್ಟಿರ್ತಾರೆ, ಸಾಲಿಗೆ ಮಾರ್ತಾ ಇರ್ತಾರೆ. ಸೊ ಅವ್ರು ಹೇಳ್ತಾರೆ 250 ರೂಪಾಯಿ ಈ ಥರ ಅಂತ, ಒಂದು 100 ರೂಪಾಯಿ ಈ ಥರಗೆಲ್ಲ ಬಂದರೆ ಕೊಟ್ಬಿಡ್ತಾರೆ. ಸೊ ನೀವು ಬ್ಯಾಚ್ಗಳು ಹೋಗಿದ್ರೆ ನೀವು ಇನ್ನೂ ಜಾಸ್ತಿ ತೊಗೊಂಡ್ರೆ ಇನ್ನೂ ಕಮ್ಮಿ ಮಾಡಿಕೊಡ್ತಾರೆ. ನೀವು ಆದಷ್ಟು ನೀವು ನಿಮಗೆ ಒಂದು 2-3 ಕಡೆ ಕೇಳಿ ನಿಮಗೆ ರೈಟ್ ಎಲ್ಲಿ ಓಕೆ ಅನಿಸುತ್ತೆ ನೀವು ಅಲ್ಲಿ ತೊಗೊಂಡ್ರೆ ಬೆಸ್ಟು. दिनांक 12 फरवरी 2025 को माघी पूर्णिमा के स्नान के दृष्टिगत प्रयागराज महाकुंभ में आगामी यातायात योजना। मेला क्षेत्र में सुचारू रूप से श्रद्धालुओं का स्नान संपन्न कराने हेतु दिनांक ಗೌರವನೊಳೆ ನೋಡಿ ಮಗ್ಗಿ ಪೂರ್ಣಿಮಾ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ತಾವ್ರೆ. ಇವತ್ತು ಅಂದರೆ ಅಷ್ಟೇನು ರಶ್ ನಮಗೆ ಕಾಣ್ತಾ ಇಲ್ಲ. ಅಂದರೆ ಮಾಮೂಲಿ ಮೀಡಿಯಮಾಗಿ ಏನು ರಶ್ ಇರುತ್ತೆ ಆ ರಶ್ ಇದೆ. ಬಟ್ ನಾಳೆ ಅಂತೂ ಇನ್ನೂ ಭಯಂಕರ ರಶ್ ಇರುತ್ತೆ. ಯಾಕೆ ಅಂತ ಅಂದರೆ ನಾಳೆ ಸ್ವಲ್ಪ ಮಗ್ಗಿ ಪೂರ್ಣಿಮಾ ಆಗಿರೋದ್ರಿಂದ ಈ ನಮ್ಮ ತ್ರಿವೇಣಿ ಸಂಗಮದಲ್ಲಿ ಆ ಟೈಮಲ್ಲಿ ಸ್ನಾನ ಮಾಡಿದ್ರೆ ಸೊ ನಮ್ಮ ಪಾಪಗಳು ಆಗಿರ್ಬೋದು ಮತ್ತು ಏನೇ ಕಷ್ಟ ಆಗಿರ್ಬೋದು ಎಲ್ಲ ಪರಿಹಾರ ಆಗುತ್ತೆ ಅನ್ನೋದೊಂದು ನಂಬಿಕೆ. ಸೊ ಅದಕ್ಕೋಸ್ಕರ ನಾಳೆ ಇದೇನಿದೆ ಈ ಕ್ರೌಡು ಇದಕ್ಕಿಂತ ಒಂದು 10 ಪಟ್ಟು ಜಾಸ್ತಿ ಕ್ರೌಡ್ನೇ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡಿ ಇಲ್ಲೇ ರೋಡ್ ಸೈಡಲ್ಲಿ ಬ್ಲೇಸರ್ಗಳು ಸಿಗುತ್ತೆ ನಿಮಗೆ. ನೀವು ಹಿಂಗೆ ಇಲ್ಲೇ ಇವ್ರ ಹತ್ರನೇ ಪರ್ಚೇಸ್ ಮಾಡಿ ಬ್ಲೇಸರ್ಗಳನ್ನ. ಸೊ ನೀವು ಹಿಂಗೆ ಆಫೀಸ್ಗೆ ಹಿಂಗೆ ಹೋಗ್ಬೋದು ಡೈರೆಕ್ಟ್ ಮನೆಗೆ. ಇಲ್ಲ ನಾನು ಮನೆಗೆ ಹೋಗ್ಬೇಕಲ್ಲಪ್ಪ ಈಗ ಮನೆಗೆ ಹೋಗೋಕೆ ಲೇಟ್ ಆಗುತ್ತೆ ಅಂತ ಅನ್ನೋದವರು ಇಲ್ಲೇ ಬ್ಲೇಸರ್ ತೊಗೊಂಡು ಹಿಂಗೆ ಡೈರೆಕ್ಟ್ ಹಿಂಗೆ ಆಫೀಸ್ಗೆ ಹೋಗ್ಬೋದು. वीडियो न बनाएं। श्रद्धालुओं का जत्था लगातार मेला क्षेत्र में प्रवेश कर रहा है। घाट पर अनावश्यक भीड़ न लगाएं। घाटों पर न बैठें। घाट पर कपड़े, साड़ी इत्यादि न सुखाएं। घाटों पर भोजन न करें। स्नान के पश्चात अपने गंतव्य को तत्काल प्रस्थान करें, जिससे अन्य श्रद्धालुओं को भी अमृत स्नान का ನೋಡಿ ಇದೆಲ್ಲ ಒರಿಜಿನಲ್ ರುದ್ರಾಕ್ಷಿ. ಇದನ್ನ ಬೇಕಾದ್ರೆ ನಂಬೋದು. ಯಾಕೆ ಅಂದರೆ ನೋಡ್ರಿ ನೋಡಿ ಹಣ್ಣು ಇದ್ರ ಒಳಗಡೆಯಿಂದನೇ ಕಿತ್ಬಿಟ್ಟು ಅವ್ರು ಕೊಡ್ತಾರೆ. ಒರಿಜಿನಲ್ ಹೇ ಭಾಯ್. नेपाल पूरा नेपाल के ना कितना प्राइस कितना 50-50 उन्हें 30 रुपीस ಓಕೆ. ನೋಡಿ ಇದೆಲ್ಲ 30 ರೂಪಾಯಿ ರುದ್ರಾಕ್ಷಿ, ಇದು 50 ರೂಪಾಯಿ. ಎಲ್ಲ ನೇಪಾಳದಂತೆ ಇದು. ಸೊ ನೋಡಿ ಹಿಂಗೆ ನೀವು ಕೇಳ್ತಾ ಹೋಗ್ತಿದ್ರೆ ಇನ್ನೂ ನಿಮ್ಗೆ ಕಮ್ಮಿ ಆಗ್ತಾ ಹೋಗುತ್ತೆ. ನೋಡಿ ಅಲ್ಲಿ ನಾವು ಕೇಳಿದ್ದು ಎಷ್ಟಂತ ಅಂದ 250 ರೂಪಾಯಿ ಅಂತ ಅಂದ ಅವನು. ಹಂಗೆ ನೋಡಿ ಹಿಂಗೆ ಮುಂದೆ ನೋಡ್ಕೊಂಡು ಕೇಳ್ಕೊಂಬಂದರೆ ನಿಮಗೆ ಸಿಗುತ್ತೆ, ಒರಿಜಿನಲ್ಗಳೇ ಸಿಗುತ್ತೆ. ಅಂದರೆ ಆರಾಮಾಗಿ ನೋಡ್ಬಿಟ್ಟು ತಗೊಬೇಕಷ್ಟೇ ನೀವು. ನೋಡಿ ಇಲ್ಲಿ ನಾಗಸಾಧುಗಳು ನೋಡಿದ್ರಾ, ಇಲ್ಲೇನೋ ಸುತ್ತಮುತ್ತ ಹಾಕೊಂಡು ಏನೋ ಪೂಜೆ ಮಾಡ್ತಾವ್ರೆ. ಅಂದರೆ ನೋಡುಗರು ಈ ಸುತ್ತ ಸೆಗಣಿ ಹಾಕೊಂಡು ಆ ಸೆಗಣಿ ಎತ್ಕೊಂಡು ಇದು ಮಾಡ್ತಾವ್ರೆ, ಕರೀತಾವ್ರೆ. ताकि अन्य श्रद्धालु एवं स्नानार्थी भी स्नान कर सकें। घाटों को जल्दी खाली कर एवं अन्य लोगों को स्नान का अवसर देकर दोहरा पुण्य कमाएं। धन्यवाद। स्नान प्रशासन की सर्वोच्च
ನೋಡ್ರಿ ಅವ್ರ ಮುಂದೆಗಡೆ ಈ ಥರ ಅಂದರೆ ಈ ಥರ ಸೆಗಣಿಗಳನ್ನ ತೊಗೊಂಬಂದು ಸೆಗಣಿ ಎಲ್ಲ ಜೋಡಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಅಂದರೆ ಅಲ್ಲಿ ನೋಡಿ ಅಲ್ಲಿ ಕಾಯ್ದಿರುತ್ತಲ್ಲ ಆ ಕಾಯ್ದಿರೋ ಸೆಗಣಿ ಕೆಂಡನ ತೊಗೊಂಬಂದು ಇದ್ರಕ್ಕೆ ಹಾಕ್ತಾರೆ. ಸೊ ಇಲ್ಲಿಂದ ಇದು ಕಾಯ್ತಾ ಬರುತ್ತೆ. ಹಾಗೆಯೇ ಇವ್ರು ಸುತ್ತ ನೋಡಿ ಈ ಥರ ಸೆಗಣಿಗಳನ್ನ ಹಾಕೊಂಡಿರ್ತಾರೆ. ರೌಂಡ್ ಸರ್ಕಲ್ ಮಾಡಿ ನೋಡಿ ಕಾಣ್ತಾ ಇದೆಯಲ್ಲ, ರೌಂಡ್ ಸರ್ಕಲ್ ಮಾಡಿ ಅದು ಸುತ್ತ ಸೆಗಣಿಗಳು ಹಾಕೊಂಡಿರ್ತಾರೆ. ನೋಡಿ ಆ ಸೆಗಣಿ ಮೇಲ್ಗಡೆ ಏನೋ ಹಾಕ್ತಾಯಿದ್ದಾರೆ, ಅಂದರೆ ಅದು ಉರಿಯೋದಕ್ಕೇನೋ ಹಾಕ್ತಾಯಿದ್ದಾರೆ. ಅದು ಹಾಕಿ ಅದ್ರ ಮಧ್ಯದಲ್ಲಿ ಕೂತ್ಕೊಂಡು ಅವರು ಅಂದರೆ ಅದೇನೋ ಅಂತಾರಲ್ಲಪ್ಪ, ಏನದು ಅವರು ಏನೋ ದೇವ್ರನ್ನ ಪೂಜಿಸೋದಿರ್ಬೋದು, ಇಲ್ಲಾಂದರೆ अत्यधिक भीड़ का दबाव है। कृपया पुलिस प्रशासन के निर्देशों का पालन करें। आपकी सुरक्षा और सुरक्षित स्नान प्रशासन की सर्वोच्च प्राथमिकता है। पुलिस प्रशासन के निर्देशों का पालन करें। ये संपूर्ण प्रयाग क्षेत्र संगम क्षेत्र है, अतः अपने पास के घाट पर आप स्नान करें और घाटों को यथाशीघ्र खाली कर दें एवं अपने गंतव्य को प्रस्थान करें। घाटों पर ड्यूटीरत पुलिस और सुरक्षित स्नान प्रशासन की सर्वोच्च प्राथमिकता है, अतः पुलिस प्रशासन के दिए गए निर्देशों का पालन करें। ये संपूर्ण प्रयाग क्षेत्र संगम क्षेत्र है, अतः अपने पास के घाट पर आप स्नान करें और घाटों को यथाशीघ्र खाली कर दें एवं अपने गंतव्य को प्रस्थान करें। घाटों पर ड्यूटीरत पुलिस कर्मियों को निर्देशित किया जाता है कि शरणार्थियों को शीघ्रता से स्नान करने के लिए अनुरोध कीजिए। ಬ್ರೋ ಫಸ್ಟು ಹಿಂಗಿಂದ ನಡ್ಕೊಂಬಂದೆ, ಹಿಂಗೆ ನಡ್ಕೊಂಬರ್ತಿದ್ದಂಗೆ ಇಲ್ಲಿ ಜನ ಏನು ಅಂದರೆ ಆ ಕಡೆಯಿಂದ ಸಂಗಮ ಅಂತ ಕೇಳಿದ್ರೆ ಅಲ್ಲೇನಂತಾರೆ, ಆ ಕಡೆ ಹೋಗು ಅಂತಾರೆ. ಒಬ್ಬೊಬ್ಬರು ಬಂದು ನೋಡಿ ಈ ಕಡೆ ಹಿಂಗೆ ಹೋಗ್ಬಿಟ್ರಿ ಸ್ಟ್ರೈಟ್ ಹೋಗಿ ಅಂತಾರೆ. ಇನ್ನೊಬ್ರು ಏನಂತಾರೆ, ಸರ್ ಸ್ಟ್ರೈಟ್ ಹೋಗಿ 1 ಕಿಲೋಮೀಟ್ರ್ ಆಗುತ್ತೆ ಅಂತಾರೆ. ಇನ್ನೊಬ್ರು ಸರ್ ಸ್ಟ್ರೈಟ್ ಹೋಗಿ ರೈಟ್ ತೊಗೊಳ್ಳಿ 3 ಕಿಲೋಮೀಟ್ರ್ ಆಗುತ್ತೆ ಅಂತಾರೆ. ಸೊ ಹುಷಾರಾಗಿ ನೀವು ಇಲ್ಲಿ ಯಾರಾದರೂ ನಮ್ಮ ಭಾಷೆ ಬರೋ ಅಂಥವ್ರನ್ನ ಕರೆಕ್ಟಾಗಿ ಈ ಕಡೆ ಸ್ನಾನ ಮಾಡ್ಕೊಂಡು ಬರ್ತಿರೋರನ್ನ ಕೇಳಿದ್ರೆ ನಿಮಗೆ ಪಕ್ಕ ಇನ್ಫಾರ್ಮೇಷನ್ ಸಿಗುತ್ತೆ. ಗುರು ಇದೇ ನೋಡಿ ತ್ರಿವೇಣಿ ಸಂಗಮ. ಅಂದರೆ ಇವರು ಯಾವ ಥರ ಮಾಡೋರೆ ಅಂತ ಅಂದರೆ, ಈಗ ಡಿವಿಷನ್ ರೀತಿಲಿ ಮಾಡೋರೆ. 1, 2, 3, 4, 5, 6 ಈ ಥರ ಡಿವಿಷನ್ಗಳು ಮಾಡೋರೆ. ಸೊ ಆ ಡಿವಿಷನ್ಗಳಲ್ಲಿ ನಾವು ಹೋಗ್ಬಿಟ್ಟು ಸ್ನಾನ ಮಾಡ್ಕೊಬೇಕು. ಅಂದರೆ ಇಲ್ಲಿಂದ ಆ ತ್ರಿವೇಣಿ ಸಂಗಮಕ್ಕೆ ಅಂದರೆ ಅಲ್ಲಿ ಏನು ಮೇನ್ ಪಾಯಿಂಟ್ ಇದೆ ಆ ಮೇನ್ ಪಾಯಿಂಟಿಗೆ ಕರ್ಕೊಂಡು ಹೋಗಬೇಕು ಅಂದರೆ 1000ದಿಂದ 1500 ರೂಪಾಯಿ ಕೇಳ್ತಾವ್ರೆ. ಬಟ್ ಆಮೇಲೆ ಇನ್ನೊಂದೇನು ಅಂತಂದರೆ ಆ ಬೋಟಲ್ಲಿ ಹೋಗೋದಕ್ಕೆ ಅಲ್ಲೂ ಕೂಡ ಕ್ಯೂ ನಿಂತ್ಕೋಬೇಕಾಗುತ್ತೆ. ಸೊ ಅಲ್ಲೂ ನಾವು ಕ್ಯೂ ನಿಂತ್ಕೊಂಡು ಆ ಕ್ಯೂ ಅಲ್ಲಿ ಅವ್ರ ಜನ ಎಲ್ಲ ಇದು ಮಾಡಿದ್ಮೇಲೆ ನಾವು ನಮ್ಮ ಸರ್ದಿ ಬಂದಾಗ ನಾವು ಹೋಗಿ ಫೋಟೋ ಎತ್ಕೋಬೇಕಾಗುತ್ತೆ. ಸೊ ಜನ ಅಂತೂ ಸಿಕ್ಕಾಪಟ್ಟೆ ಜನ ಅವರೇ. ಅಂದರೆ ಭಯಂಕರ ಬಿಸಿಲು ಕೂಡ, ಆಮೇಲೆ ಭಯಂಕರ ಜನ ಕೂಡ. ಸ್ನಾನ ಹೆಂಗೋ ಇವಾಗ ತಾನೇ ಸ್ನಾನ ಆಯಿತು ನೋಡ್ರಿ ಗುರು. ಕೆಲವೊಂದು ಜಾಗದಲ್ಲಿ ನೋಡಿ ಜನಗಳು ಹಂಗಂಗೆ ಹತ್ತತ್ತು ಬರ್ತಾನೆ ಅವ್ರೆ. ಅಂದರೆ ಜನ ಎಲ್ಲ ಕಡೆನೂ ಓವರ್ ಎಕ್ಸೀಡ್ ಆಗಿ ಜನ ಎಲ್ಲಿ ಜಾಗ ಸಿಗುತ್ತೆ ಅಲ್ಲೇ, ಅಂದರೆ ಜಾಗ ಎಲ್ಲಿ ಸಿಗುತ್ತೆ ಅಲ್ಲಿ ಸ್ನಾನ ಮಾಡೋಕ್ಕೆ ಹೋಗ್ತಾವ್ರೆ. ಅಂದರೆ ಅಲ್ಲಿ ತ್ರಿವೇಣಿ ಸಂಗಮ ಅವು ಇವು ಅಂತ ಯಾರು ನೋಡ್ತಾನೆ ಇಲ್ಲ. ಈ ಕಡೆ ಸೈಡ್ ಜನಗಳು ನೋಡ್ತಾ ಇರ್ಬೋದು. ಜಾಗ ಎಲ್ಲಿ ಸಿಗುತ್ತೆ ಅದು ಯಾವ್ದಾರ ಇದಾಗಿರಲಿ, ಸರಸ್ವತಿ ನಾರ ಆಗಿರಲಿ, ಗಂಗಾ ನಾರ ಆಗಿರಲಿ, ಯಮುನಾ ನಾರ ಆಗಿರಲಿ, ಒಟ್ಟಲ್ಲಿ ಸ್ನಾನ ಮಾಡಬೇಕಷ್ಟೇ ಇವತ್ತು ಅವರು. ಯಾಕೆಂದರೆ ಅಷ್ಟು ಓವರ್ ಕ್ರೌಡೆಡು, ಎಲ್ಲೇ ನೋಡಿದ್ರು ಜನ. ಆಮೇಲೆ ಮೈಕಲ್ಲಿ 1 ನಿಮಿಷಕ್ಕೆ 5 ಜನದ ಹೆಸರು ಅನೌನ್ಸ್ ಮಾಡ್ತಾನೆ ಅವರೇ. ಅಂದರೆ ಎಲ್ಲಿದ್ದೀರಾ ನೀವು, ಬನ್ನಿ ಇಂಥ ಜಾಗದಲ್ಲಿ ಇದ್ದೀರಿ, ನಿಮ್ಮ ಮಕ್ಕಳೆಲ್ಲಿದ್ದಾರೆ, ನಿಮ್ಮ ಫ್ಯಾಮಿಲಿಲಿದ್ದಾರೆ, ಪ್ರತಿ 1 ನಿಮಿಷಕ್ಕೂ 5 ಜನದ ಹೆಸರನ್ನು ಅನೌನ್ಸ್ ಮಾಡ್ತಾನೆ ಅವರೇ. ಅಂದರೆ ಇಲ್ಲಿನ ಸರ್ಕಾರ ಯಾವ ಥರ ಅಂದರೆ ಒಂದು ಎಲ್ಲದಕ್ಕೂ ಒಂದು ಲಿಮಿಟ್ ಅನ್ನೋದಿರುತ್ತೆ. ಆ ಲಿಮಿಟಲ್ಲಿ ಜನಗಳನ್ನ ಅವ್ರು ಕಂಟ್ರೋಲ್ ಮಾಡಬೇಕಾಗುತ್ತೆ. ಸೊ ಓವರ್ ಲಿಮಿಟ್ ಆದರೆ ಯಾರ ಕೈಲೂ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಆದ್ರೂ ನಮ್ಮ ಯೋಗಿ ಸರ್ಕಾರ, BJP ಸರ್ಕಾರದವರು ಸಖತ್ತು ಒಳ್ಳೆಯ ರೀತಿಯಲ್ಲಿ ಅವರು ಕ್ರೌಡ್ನ ಮ್ಯಾನೇಜ್ಮೆಂಟ್ ಮಾಡ್ತಾವ್ರೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಕಡೆಯೂ ಪೊಲೀಸು ಅಂದರೆ ಫುಲ್ ಬಿಗಿ ಬಂದೋಬಸ್ತ್ ಇದೆ. ಅಂದರೆ ಯಾವುದೇ ಥರ ಪ್ರತಿಯೊಂದು ಸೆಕ್ಟರಲ್ಲೂ ಪೊಲೀಸ್ಗಳನ್ನ ನೋಡ್ಬೋದು. ಹಾಗೆ ಕ್ರೌಡ್ಗಳನ್ನ ಅವ್ರು ಯಾವ ರೀತಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಪ್ರತಿಯೊಂದನ್ನು ನಾವಿಲ್ಲಿ ನೋಡ್ಬೋದು. ಇದು ಸೆಕ್ಟರ್ 1. ಹಾಗೆ ನಿಮಗೆ ಹೋಗ್ತಾ ಅಂದರೆ ಸೆಕ್ಟರ್ 2, ಸೆಕ್ಟರ್ 3, ಸೆಕ್ಟರ್ 4, ಸೆಕ್ಟರ್ 5 ಹೀಗೇ ಸೆಕ್ಟರ್ಗಳನ್ನ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಆ ಜಾಗದಲ್ಲಿ ನಾವು ಹೋಗಿ ಸ್ನಾನಗಳನ್ನ ಮಾಡೋದಕ್ಕೆ ಅವ್ರು ಅವಕಾಶಗಳನ್ನ ಕೊಡ್ತಾವ್ರೆ. ಆಮೇಲೆ ಇನ್ನೊಂದು, ನಾನು ಇಲ್ಲಿ ಬರ್ತಾರೋ ಅಂದರೆ ಇಲ್ಲಿ
ಮಹಾಕುಂಭಮೇಳಕ್ಕೆ ಬರ್ತಿರೋರಿಗೆ ಏನಪ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಆದಷ್ಟು ನೀವು ಅಂದರೆ ನಾಳೆ ಪೂರ್ಣಿಮೆ ಇರೋ ಕಾರಣ ಸಖತ್ತು ಜನಗಳಿರ್ತಾರೆ. ಅಂದರೆ ಇವತ್ತೇ ಸಖತ್ ಜನ ಅಂದರೆ ನಾಳೆ ಇನ್ನೂ ತುಂಬ ಜನ ಇರ್ತಾರೆ. ಸೊ ಅದಕ್ಕೋಸ್ಕರ ಆದಷ್ಟು ನೀವು 15ನೇ ತಾರೀಕು ಗಂಟ ಸ್ವಲ್ಪ ಅವಾಯ್ಡ್ ಮಾಡಿ ಬರೋದನ್ನ. 15ನೇ ತಾರೀಕು ಗಂಟ ನೀವು ಅವಾಯ್ಡ್ ಮಾಡಿದ್ರೆ ಅದಾದಮೇಲೆ ನೀವು ಆರಾಮಾಗಿ ಬಂದ್ಬಿಟ್ಟು ಹೋಗ್ಬೋದು. ಮತ್ತೆ ಶಿವರಾತ್ರಿ ಮತ್ತೆ ಜನ ಜಾಸ್ತಿ ಆಗ್ತಾರೆ. 26ನೇ ತಾರೀಕು 20ನೇ ತಾರೀಕಿಗೆಲ್ಲ ಮತ್ತೆ ಜನ ಜಾಸ್ತಿ ಆಗ್ತಾರೆ. ಸೊ ನೀವು ಆದಷ್ಟು 15ನೇ ತಾರೀಕು ಗಂಟ ಅವಾಯ್ಡ್ ಮಾಡಿದ್ರೆ 15ನೇ ತಾರೀಕು ಮೇಲ್ಗಡೆ ನೀವು ಆರಾಮಾಗಿ ಬಂದು ಪ್ರತಿಯೊಂದನ್ನು ಈಸಿಯಾಗಿ ನೋಡ್ಕೊಂಡು ಸ್ನಾನ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಬ್ರೋ, ಇಲ್ಲಿ ಪ್ರಯಾಗ್ರಾಜ್ ಬರೋರಿಗೆ ಇನ್ನೊಂದು ಸಜೆಷನ್ ಏನು ಅಂತ ಅಂದರೆ, ಜಾಸ್ತಿ ಹೆವಿಯಾಗಿ ಏನು ತುಂಬ್ಕೊಂಬರಕ್ಕೆ ಹೋಗ್ಬಿಡಿ ಲಗೇಜ್ಗಳನ್ನ. ನಿಮಗೆ ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟು ಮಾತ್ರ ತುಂಬ್ಕೊಬನ್ನಿ. ಅಂದರೆ ಇಲ್ಲಿ ಬಂದು ಸ್ನಾನ ಮಾಡಿ ಬಟ್ಟೆ ಬಿಚ್ಚಾಕೋಕ್ಕೆ ಒಂದು ಜೊತೆ, ಮತ್ತು ಆ ಕಡೆ ನೀವು ಒಂದು ಹಾಕೊಂಬಂದರೆ ಒಂದು ಜೊತೆ, ಮ್ಯಾಕ್ಸಿಮಮ್ ಅಂದರೆ ಒಂದು 3 ಜೊತೆ ಬಟ್ಟೆ ಹಾಕೊಂಬನ್ನಿ. ಅದ್ರ ಮೇಲ್ಗಡೆ ಏನು ತೊಗೊಂಬರಕ್ಕೆ ಹೋಗ್ಬಿಡಿ, ಇಲ್ಲಾಂದರೆ ಹೆವಿ ಆಗೋಗುತ್ತೆ ಎಲ್ಲ ಫುಲ್ಲು. ಆಮೇಲೆ ನೀವು ಎತ್ಕೊಂಡು ತಿರ್ಗಾಡೋಕ್ಕೂ ಆಗೋದಿಲ್ಲ. ಈ ಬಿಸಿಲಲ್ಲಿ ಈ ಜನದಲ್ಲಿ ನೀವು ಎತ್ಕೊಂಡು ತಿರ್ಗಾಡೋಕ್ಕೂ ಆಗೋಲ್ಲ, ಫುಲ್ಲು ಡಿಫಿಕಲ್ಟ್ ಆಗೋಗುತ್ತೆ. ಸೊ ಬರ್ಬೇಕಾದ್ರೆ ಆದಷ್ಟು ಯೋಚನೆ ಮಾಡಿ ಆದಷ್ಟು ಪ್ಲ್ಯಾನ್ ಮಾಡ್ಕೊಂಬನ್ನಿ. ಹಂಗೋ ಹಿಂಗೋ ಈಚೆ ಕಡೆ ಬಂದೆ. ಅಲ್ಲಿಂದ ಈಚೆ ಬರೋಕ್ಕೆ 2 ಅವರ್ ಆಗೋಯ್ತು. ಹೆಂಗೋ ನಮ್ಮ ಒಬ್ಬರು ಪರಿಚಯ ಆದರು ನೋಡಿ. ಅವರು ಅಲ್ಲಿ ಹೊರಗಡೆ ಪರಿಚಯ ಆಗಿ ನನ್ನ ಪಾಪ ಅಲ್ಲಿಗವ್ರಿಗೂ ಡ್ರಾಪ್ ಮಾಡ್ತಾವ್ರೆ. ಯಾರಾದರೂ ಹೊರಗಡೆ ಹೋಗಂಗಿದ್ರೆ ಬರ್ದು ಇಟ್ಕೊಂಬಿಡಿ. ಒಂದು 10ರಿಂದ 15 ಕಿಲೋಮೀಟ್ರ್, ಮಿನಿಮಮ್ 15 ಕಿಲೋಮೀಟ್ರ್ ನೀವು ನಡೀಲೇಬೇಕು. 15 ಕಿಲೋಮೀಟ್ರ್ ನಡೆಯೋಕ್ಕಾಗಿದ್ರೆ ಮಾತ್ರ ಹೋಗ್ರಿ, ಇಲ್ಲಾಂದರೆ ಯಾರು ಹೋಗ್ಬಿಡಿ. ಆರಾಮಾಗೆ ನರಸೀಪುರದಲ್ಲಿ ನಡೀತಾ ಇತ್ತಲ್ಲ ಮಹಾಕುಂಭಮೇಳ, ಅಲ್ಲೋಗ್ಬಿಡಿ ಬೆಸ್ಟು. ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ಲೈಫಲ್ಲಿ ಈ ಮಟ್ಟಕ್ಕೆ ಜನನ ನಾನು ನೋಡೇ ಇಲ್ಲ ಗುರು. ಪ್ರಯಾಗ್ರಾಜ್ ಅಂದರೆ ಈ ಮಹಾಕುಂಭಮೇಳದ ಇಲ್ಲಿಗೆ 16 ಕಿಲೋಮೀಟ್ರ್ ಐತೆ. ಜನ ನೋಡ್ಬೋದು ನೀವು, ತುಂಬಿ ತುಳುಕ್ತವ್ರು ಜನ ನೋಡಿ. ಆ ಕಡೆ ಇರೋರೆಲ್ಲ ಹೋಗ್ತಾ ಇರೋರು ಇವಾಗ ಅಲ್ಲಿಗೆ, ಈ ಕಡೆ ಇರೋರೆಲ್ಲ ಮತ್ತೆ ವಾಪಸ್ಸು ಅವರ ಜಾಗಗಳು ಹೋಗ್ತಿರೋದು. ಎಲ್ಲ ನಡ್ಕೊಂಡು ಹೋಯ್ತವ್ರು ಗುರು. ಈ ಫ್ಲೈಓವರ್ ಎಷ್ಟು ಕಿಲೋಮೀಟ್ರ್ ಐತೆ ನೀವೇ ಅದನ್ನ ಅಂದಾಜು ಮಾಡಿ. ಇದು ಹ್ಯಾಂಗಿಂಗ್ ಬ್ರಿಡ್ಜ್ ಎಷ್ಟು ಕಿಲೋಮೀಟ್ರ್ ಐತೆ, ಅಲ್ಲಿಂದ ಒಂದು ಹೆಚ್ಚು ಕಮ್ಮಿ ಒಂದು 4-5 ಕಿಲೋಮೀಟ್ರ್ ಐತೆ. ನಡ್ಕೊಂಡು ಹೋಯ್ತಾನೆ ಅವ್ರೆ ಗುರು. ಒಂದು ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಇಲ್ಲ ಇಲ್ಲಿ. ಬರೋರಂತೂ ನೋಡಿ, ಈಗ ಅಲ್ಲಿ ನಾನು ತೋರ್ಸದ್ನಲ್ಲ ಬೋಟಲ್ಲಿ ಬಂದ್ಬಿಟ್ಟು ಈ ಕಡೆ ಸ್ನಾನ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಂತ, ಇದೇ ಪ್ಲೇಸ್ ಅದು ನೋಡಿ. ಬೋಟಲ್ಲಿ ಎಷ್ಟು ಜನ ಅವ್ರಿ ಅಂತ.
सारी। छोड़ो छोड़ो छोड़ो। ये है सत्य सनातन धर्म, ये है सत्य सनातन।